ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಸ್ಥಳದಲ್ಲೇ ಒಂದು ಬುಲೆಟ್ ಸಿಕ್ಕಿತ್ತು. ಆ ಬುಲೆಟ್ ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಇದರ ಬಗ್ಗೆ ಎಸ್ಪಿ ರಂಜಿತ್ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ ಯಾರದು? ಖಾಸಗಿ ಗನ್ನಿಂದ ಹಾರಿರುವಂತಹ ಬುಲೆಟ್ ದಾಳಿಯಲ್ಲಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದೇನಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ರಹಸ್ಯ ಭೇದಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಟೀಮ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನು ರಚನೆ ಮಾಡಲಾಗಿದೆ. 3 ಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆಯ ನಂತರದಲ್ಲಿ ಆ ಬುಲೆಟ್ ಯಾರದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದು ಸರ್ಕಾರಿ ಬುಲೆಟ್ ಅಲ್ಲ, ಅದು ಖಾಸಗಿ ಬುಲೆಟ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಗಳು ಸಿಗಬೇಕಿದೆ. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಸ್ಥಳದಲ್ಲೇ ಒಂದು ಬುಲೆಟ್ ಸಿಕ್ಕಿತ್ತು. ಆ ಬುಲೆಟ್ ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಇದರ ಬಗ್ಗೆ ಎಸ್ಪಿ ರಂಜಿತ್ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ ಯಾರದು? ಖಾಸಗಿ ಗನ್ನಿಂದ ಹಾರಿರುವಂತಹ ಬುಲೆಟ್ ದಾಳಿಯಲ್ಲಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದೇನಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ರಹಸ್ಯ ಭೇದಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಟೀಮ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನು ರಚನೆ ಮಾಡಲಾಗಿದೆ. 3 ಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆಯ ನಂತರದಲ್ಲಿ ಆ ಬುಲೆಟ್ ಯಾರದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದು ಸರ್ಕಾರಿ ಬುಲೆಟ್ ಅಲ್ಲ, ಅದು ಖಾಸಗಿ ಬುಲೆಟ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಗಳು ಸಿಗಬೇಕಿದೆ. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಸ್ಥಳದಲ್ಲೇ ಒಂದು ಬುಲೆಟ್ ಸಿಕ್ಕಿತ್ತು. ಆ ಬುಲೆಟ್ ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಇದರ ಬಗ್ಗೆ ಎಸ್ಪಿ ರಂಜಿತ್ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ ಯಾರದು? ಖಾಸಗಿ ಗನ್ನಿಂದ ಹಾರಿರುವಂತಹ ಬುಲೆಟ್ ದಾಳಿಯಲ್ಲಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದೇನಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ರಹಸ್ಯ ಭೇದಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಟೀಮ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನು ರಚನೆ ಮಾಡಲಾಗಿದೆ. 3 ಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆಯ ನಂತರದಲ್ಲಿ ಆ ಬುಲೆಟ್ ಯಾರದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದು ಸರ್ಕಾರಿ ಬುಲೆಟ್ ಅಲ್ಲ, ಅದು ಖಾಸಗಿ ಬುಲೆಟ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಗಳು ಸಿಗಬೇಕಿದೆ. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಸ್ಥಳದಲ್ಲೇ ಒಂದು ಬುಲೆಟ್ ಸಿಕ್ಕಿತ್ತು. ಆ ಬುಲೆಟ್ ಯಾರದ್ದು ಅನ್ನೋ ಪ್ರಶ್ನೆ, ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಇದರ ಬಗ್ಗೆ ಎಸ್ಪಿ ರಂಜಿತ್ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ ಯಾರದು?
ಖಾಸಗಿ ಗನ್ನಿಂದ ಹಾರಿರುವಂತಹ ಬುಲೆಟ್ ದಾಳಿಯಲ್ಲಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದೇನಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಯಾರದ್ದು ಅನ್ನೋ ಪ್ರಶ್ನೆ. ಬುಲೆಟ್ ರಹಸ್ಯ ಭೇದಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಟೀಮ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನ ರಚನೆ ಮಾಡಲಾಗಿದೆ. 3 ಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆಯ ನಂತರದಲ್ಲಿ ಆ ಬುಲೆಟ್ ಯಾರದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದು ಸರ್ಕಾರಿ ಬುಲೆಟ್ ಅಲ್ಲ, ಅದು ಖಾಸಗಿ ಬುಲೆಟ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಗಳು ಸಿಗಬೇಕಿದೆ. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಸ್ಥಳದಲ್ಲೇ ಒಂದು ಬುಲೆಟ್ ಸಿಕ್ಕಿತ್ತು. ಆ ಬುಲೆಟ್ ಯಾರದ್ದು ಅನ್ನೋ ಪ್ರಶ್ನೆ. ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಇದರ ಬಗ್ಗೆ ಎಸ್ಪಿ ರಂಜಿತ್ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ ಯಾರದು? ಖಾಸಗಿ ಗನ್ನಿಂದ ಹಾರಿರುವಂತಹ ಬುಲೆಟ್ ದಾಳಿಯಲ್ಲಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದೇನಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಯಾರದ್ದು ಅನ್ನೋ ಪ್ರಶ್ನೆ. ಬುಲೆಟ್ ರಹಸ್ಯ ಭೇದಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಟೀಮ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನ ರಚನೆ ಮಾಡಲಾಗಿದೆ. 3 ಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆಯ ನಂತರದಲ್ಲಿ ಆ ಬುಲೆಟ್ ಯಾರದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದು ಸರ್ಕಾರಿ ಬುಲೆಟ್ ಅಲ್ಲ, ಅದು ಖಾಸಗಿ ಬುಲೆಟ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಗಳು ಸಿಗಬೇಕಿದೆ. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಸ್ಥಳದಲ್ಲೇ ಒಂದು ಬುಲೆಟ್ ಸಿಕ್ಕಿತ್ತು. ಆ ಬುಲೆಟ್ ಯಾರದ್ದು ಅನ್ನೋ ಪ್ರಶ್ನೆ. ಬುಲೆಟ್ ಗನ್ಮ್ಯಾನ್ದ ಅಥವಾ ಪೊಲೀಸರದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಲೆಟ್ ನಮ್ಮದಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಇದರ ಬಗ್ಗೆ ಎಸ್ಪಿ ರಂಜಿತ್ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಿದ್ದು ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ ಯಾರದು? ಖಾಸಗಿ ಗನ್ನಿಂದ ಹಾರಿರುವಂತಹ ಬುಲೆಟ್ ದಾಳಿಯಲ್ಲಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದೇನಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಯಾರದ್ದು ಅನ್ನೋ ಪ್ರಶ್ನೆ. ಬುಲೆಟ್ ರಹಸ್ಯ ಭೇದಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಟೀಮ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. 3 ತಂಡಗಳನ್ನ ರಚನೆ ಮಾಡಲಾಗಿದೆ. 3 ಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ತನಿಖೆಯ ನಂತರದಲ್ಲಿ ಆ ಬುಲೆಟ್ ಯಾರದ್ದು ಅನ್ನೋ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದು ಸರ್ಕಾರಿ ಬುಲೆಟ್ ಅಲ್ಲ, ಅದು ಖಾಸಗಿ ಬುಲೆಟ್ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಹಾಗಾಗಿ ಇನ್ನಷ್ಟು ಸ್ಪಷ್ಟನೆಗಳು ಸಿಗಬೇಕಿದೆ.